ಸದನದಲ್ಲಿ ಮೊದಲ ದಿನವೇ ವಕ್ಫ್ ವಿಚಾರವಾಗಿ ಗದ್ದಲ ಏರ್ಪಟ್ಟಿದೆ. ಕಲಾಪ ಆರಂಭಕ್ಕೂ ಮುನ್ನವೇ ಇದರ ಮುನ್ಸೂಚನೆ ನೀಡಿದ್ದ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಗುಡುಗಿದ್ರು. ಇದಕ್ಕೆ ತಿರುಗೇಟನ್ನ ನೀಡಿದ್ದ ಕಾಂಗ್ರೆಸ್ ನಾಯಕರು ಕೂಡ ಚರ್ಚೆಗೆ ಬರಲಿ ಅಂತ ಸವಾಲ್ ಹಾಕಿದ್ರು. ಹೆಜ್ಜೆ ಹೆಜ್ಜೆಗೂ ಭ್ರಷ್ಟಾಚಾರ, ಅಭಿವೃದ್ಧಿ ಶೂನ್ಯ ಸರ್ಕಾರ, ಗುರುವಾರದ ಸರ್ಕಾರ ಉತ್ತರ ಕರ್ನಾಟಕಕ್ಕೆ ಹಣ ಬಿಡುಗಡೆ ಮಾಡಿಲ್ಲ. ಹೀಗೆ ಸರ್ಕಾರದ ವಿರುದ್ಧ ಬೆಂಕಿಯುಗುಳ್ತಿರುವ ವಿಪಕ್ಷ ನಾಯಕರು ಸದನದೊಳಗೆ ಕದನ ನಡೆಸಲು ತೊಡೆ ತಟ್ಟಿದ್ದಾರೆ. ಸಮರಕ್ಕೆ ನಿಂತ ಕೇಸರಿ ಕಲಿಗಳಿಗೆ ವಕ್ಫ್ ಆಸ್ತಿ ವಿವಾದ, ಬಳ್ಳಾರಿ ಬಾಣಂತಿಯರ ಸಾವು, ಪಡಿತರ ಚೀಟಿ ಗೊಂದಲ, ಮೂಡ ವಾಲ್ಮೀಕಿ ಅಕ್ರಮ ಸೇರಿದಂತೆ ಹಲವು ಅಸ್ತ್ರಗಳು ಸಿಕ್ಕಿವೆ. ಇದಕ್ಕೆ ಕಾಂಗ್ರೆಸ್ ಪಡೆ ಕೂಡ ಕೋವಿಡ್ ಬಾಣ ರೆಡಿ ಮಾಡಿಕೊಂಡಿದೆ. ಗುರುವಾರದ ಸರ್ಕಾರ ಅಭಿವೃದ್ಧಿ ಶೂನ್ಯ ಸರ್ಕಾರ. ಸರ್ಕಾರದ ವಿರುದ್ಧ ಸಮರಕ್ಕೆ ನಿಂತ ಕೇಸರಿ ಪಡೆ. ಬೆಳಗಾವಿಯಲ್ಲಿ ಇಂದಿನಿಂದ ಚಳಿಗಾಲದ ಅಧಿವೇಶನ ಆರಂಭವಾಗಿದೆ. ಮೊದಲ ದಿನವಾದ ಇಂದು ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಲಾಗಿದೆ. 10 ದಿನ ನಡೆಯೋ ಕಲಾಪದಲ್ಲಿ ಸರ್ಕಾರದ ಮೇಲೆ ಮುಗಿಬೀಳೋಕೆ ಬಿಜೆಪಿ ಸಜ್ಜಾಗಿದೆ. ಸದನ ಆರಂಭಕ್ಕೂ ಮುನ್ನವೇ ನಮ್ಮ ಹೋರಾಟ ಹೇಗಿರುತ್ತೆ ಅನ್ನೋ ಸುಳಿವು ಕೊಟ್ಟಿರೋ ನಾಯಕರು ಸರ್ಕಾರದ ಮೇಲೆ ಮುಗಿಬಿದ್ದಿದ್ದಾರೆ. ಸರ್ಕಾರದಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ. ಗುರುವಾರದ ಸರ್ಕಾರ ಕಳಪೆ ಸರ್ಕಾರ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಗುಡುಗಿದ್ದಾರೆ. ನಾನು ಕೂಡ ಆಸ್ಪತ್ರೆಗೆ ಹೋಗಿದ್ದೆ. ಅಂದರೆ ಮುಖ್ಯಮಂತ್ರಿಗೆ ಹಿಡಿತಾ ಇಲ್ಲ ಯಾವುದೇ ಇಲಾಖೆ ಮೇಲೆ. ಮತ್ತು ಎಲ್ಲ ಮಂತ್ರಿಗಳು ದುಡ್ಡು ಮಾಡೋದ್ರಲ್ಲಿ, ದುಡ್ಡು ಹೊಡೆಯೋದ್ರಲ್ಲಿ ನಿರತರಾಗಿದ್ದಾರೆ. ಮತ್ತು ಸಿದ್ದರಾಮಯ್ಯ ಹೊಸದಾಗಿ ಬಂದಾಗ ಏನು ಹೇಳಿದ್ದೆ, ಪ್ರತಿ ತಿಂಗಳು ಕೂಡ ಧರ್ಮದರ್ಶನ ಮಾಡ್ತೀರಿ, ಗ್ರೀವೆನ್ಸ್ ಮೀಟಿಂಗ್ ಮಾಡ್ತೀರಿ ಅಂತ. ಒಬ್ಬ ಮಂತ್ರಿನೂ 1 ತಿಂಗಳು ಹೋಗಿ ಜಿಲ್ಲೆಯಲ್ಲಿ ಗ್ರೀವೆನ್ಸ್ ಮಾಡಿಲ್ಲ. ದುಡ್ಡು ಹೊಡಿಯೋಕ್ಕೆ ಮಾತ್ರ ಬರ್ತಾರೆ. ಇದು ಗುರುವಾರದ ಸರ್ಕಾರ. ಗುರುವಾರ ಮಾತ್ರ ವಿಧಾನಸೌಧಕ್ಕೆ ಬರ್ತಾರೆ, ಆಮೇಲೆ ಒಬ್ಬ ಮಂತ್ರಿನೂ ವಿಧಾನಸೌಧಕ್ಕೆ ಹೆಜ್ಜೆ ಇಡಲ್ಲ. ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಸರ್ಕಾರ ಹೇಳಿದ್ದೇನು ಮಾಡಿದ್ದೇನು. ಕಳೆದ ಬಾರಿ ಉತ್ತರ ಕೊಟ್ಟಾಗ ನಾವು ಉತ್ತರ ಕರ್ನಾಟಕವನ್ನು ಒಂದು ಚಿನ್ನದ ನಾಡಾಗಿ ಮಾಡ್ತೀನಿ ಅಂದರು. ಚಿನ್ನ ಬೇಡ, ಕಬ್ಬಿಣದ ನಾಡನ್ನು ಕೂಡ ಮಾಡೋಕ್ಕಾಗಲಿಲ್ಲ. ಇವಕ್ಕೆ ಹಣನೇ ಬಿಡುಗಡೆ ಮಾಡಿಲ್ಲ. ಯಾವುದೇ ನೀರಾವರಿ ಯೋಜನೆಗೆ ಹಣ ಇಲ್ಲ. ಈ ರೀತಿ ಒಂದು ಕಳಪೆ ಸರ್ಕಾರ. ಅಭಿವೃದ್ಧಿ ಕಾರ್ಯ ಏನೂ ಆಗ್ತಾ ಇಲ್ಲ. ಆ ದೃಷ್ಟಿಯಿಂದ ಈ ಅಧಿವೇಶನದಲ್ಲಿ ನಾವು ಈ ವಕ್ಫ್ ಬೋರ್ಡಿನ ವಿಚಾರ ತಗೊಳ್ತಾ ಇದ್ದೀರಿ. ಅದೇ ರೀತಿ ಈ ಮೆಡಿಕಲ್ ಮಾಫಿಯಾ ಏನ ಸಾವುಗಳಾಗ್ತಾ ಇದೆ, ಬಾಣಂತಿಯದು, ಇದು ವಿಚಾರನ ತಗೊಳ್ತಾ ಇದ್ದೀರಿ ನಾವು. ಇನ್ನು ಅಭಿವೃದ್ಧಿ ಶೂನ್ಯ ಸರ್ಕಾರ ಅಂತ ಬಿವೈ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಇದಕ್ಕೆ ಸಚಿವ ಭೈರತಿ ಸುರೇಶ್ ತಿರುಗೇಟು ಕೊಟ್ಟಿದ್ದಾರೆ. ಅಭಿವೃದ್ಧಿಯ ಬಗ್ಗೆ ಚಕಾರವನ್ನು ಕೂಡ ಎತ್ತುತ್ತಾ ಇಲ್ಲ. ಅಭಿವೃದ್ಧಿ ಬಗ್ಗೆ ಚರ್ಚೆಗೂ ಕೂಡ ಅವಕಾಶ ಇಲ್ಲ. ಒಂದು ರೀತಿಯ ಅಭಿವೃದ್ಧಿ ಶೂನ್ಯ ಸರ್ಕಾರ ಇವತ್ತು ರಾಜ್ಯದಲ್ಲಿ ಏನಿದೆ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ, ಉತ್ತರ ಕರ್ನಾಟಕದ ಬಗ್ಗೆನೂ ಕೂಡ ಕಿಂಚಿತ್ತೂ ಕೂಡ ಕಾಳಜಿ ಇಲ್ಲ. ಬಿಜೆಪಿಯವರು JDS ಅವರಿಗೆ ಬೇರೆ ಮಾಡಕ್ಕೆ ಕೆಲಸ ಇಲ್ಲ, ಹೇಳಕ್ ವಿಚಾರ ಇಲ್ಲ. ರೈತಗಳ ಸಮಸ್ಯೆ ಅಂತಾರೆ, ಉತ್ತರ ಕರ್ನಾಟಕ ಸಮಸ್ಯೆ ಅಂತಾರೆ, ಇಡೀ ರಾಜ್ಯದಲ್ಲಿ ಕೆಲಸಗಳಿಲ್ಲ ಅಂತಾರೆ. ಅದ್ರ ಬಗ್ಗೆ ಸರ್ಕಾರದ ಗಮನ ಸೆಳೆಯೋದು ಬಿಟ್ಟು ರಾಜಕೀಯ ಕಾರಣಗಳಿಗೋಸ್ಕರ ಈ ಥರ ಕ್ಷುಲ್ಲಕ ರಾಜಕಾರಣವನ್ನು ಮಾಡೋದನ್ನ ಬಿಟ್ಟು ಮಹತ್ವವಾದ ಚರ್ಚೆಗಳು ನಡೆಯಬೇಕು. ಸರ್ಕಾರದಲ್ಲಿ ಹೆಜ್ಜೆ ಹೆಜ್ಜೆಗೂ ಭ್ರಷ್ಟಾಚಾರ ಇದೆ ಅಂತ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಇದಕ್ಕೆ ಪಂಚ್ ಕೊಟ್ಟಿರೋ ಸಚಿವ HK ಪಾಟೀಲ್ ಬಿಜೆಪಿಯವರು ಚರ್ಚೆಗೆ ಬರಲಿ ಎಂದಿದ್ದಾರೆ. ಹೆಜ್ಜೆ ಹೆಜ್ಜೆಗೂ ಭ್ರಷ್ಟಾಚಾರ, ಬಹಿರಂಗವಾಗಿ ಆಡಳಿತ ಪಕ್ಷದ ಶಾಸಕರು ಮತ್ತು ಸಚಿವರೇ ಭ್ರಷ್ಟಾಚಾರದ ವಿರುದ್ಧ ಅಸಹನೆಯನ್ನು ತೋಡ್ಕೊಂಡಿದ್ದಾರೆ ಅಂದರೆ ಯಾವ ಪ್ರಮಾಣದ ಭ್ರಷ್ಟಾಚಾರ ಇದೆ ಅನ್ನೋದನ್ನು ನಾವು ಊಹೆ ಮಾಡ್ಬೋದು. ಸದನ ಕರೆದಿದ್ದೆ ಅದಕ್ಕೆ. ಇಲ್ಲಿ ತಾವು ಚರ್ಚೆ ಮಾಡಿರಲ್ಲ, 9 ದಿನ ಚರ್ಚೆ ಮಾಡಿ. ಏನು ನಿಮಗೆ ಸರ್ಕಾರ ಅವಕಾಶ ಕೊಡಲಿಲ್ವಾ? ಸರ್ಕಾರ ಪ್ರಜಾಪ್ರಭುತ್ವದಲ್ಲಿ ಎಷ್ಟು ಅವಕಾಶ ಕೊಡಬೇಕು ಆ ಎಲ್ಲ ಅವಕಾಶವನ್ನು ಕೊಟ್ಟಿದೆ. ಅದರ ಸದ್ಬಳಕೆ ಮಾಡಿಕೊಳ್ಬೇಕು. ಸರ್ಕಾರದ ಮೇಲೆ ಮುಗಿಬೀಳಲು ಬಿಜೆಪಿ ನಾಯಕರೇನು ಉತ್ಸುಕರಾಗಿದ್ದಾರೆ. ಈ ಕುರಿತು ಪ್ರತಿಕ್ರಿಯಿಸಿದ ಶಾಸಕ ಪ್ರದೀಪ್ ಈಶ್ವರ್ ವಿಪಕ್ಷಗಳ ಟೀಕೆಗೆ ತಲೆಗೆಡಿಸಿಕೊಳ್ಳಲ್ಲ ಎಂದಿದ್ದಾರೆ. ಐಡಿಯಾಲಜಿಕಲಿ ವಿಚಾರ ಇಟ್ಕೊಂಡು ಫೈಟ್ ಮಾಡಲಿ. ಸುಮ್ಮನೆ ಈಗ ಮೂಡ ಅಂದರು, ಅವ್ರ ಕೈಯಲ್ಲಿ ಏನು ಮಾಡೋಕ್ಕಾಯ್ತು? ಸುಮ್ಮನೆ ಲಾಸ್ಟ್ ಸೆಷನ್ ಹಾಳು ಮಾಡಿಟ್ರು. ನಾನು ಹೇಳೋದು, ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನ ನಾವು ಚರ್ಚಿಸಕ್ಕೆ ಬಂದಿದ್ದೀವಿ. ಇದು ಅಧಿವೇಶನ ಯಶಸ್ವಿಯಾಗಿ ನಡೆಯುತ್ತೆ. ವಿರೋಧ ಪಕ್ಷದವರ ಟೀಕೆಗಳಿಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಬಿಜೆಪಿ ಬ್ರಹ್ಮಾಸ್ತ್ರಗಳಿಗೆ ಕೌಂಟರ್ ಕೊಡಲು ಕಾಂಗ್ರೆಸ್ ಪ್ಲಾನ್.
ಕೊರೋನಾ ಹಗರಣದ ದಾಖಲೆ ಸಿದ್ಧಪಡಿಸಿದ ಕೈಪಡೆ. ಬಿಜೆಪಿ ನಾಯಕರು ಯಾವುದೇ ತಂತ್ರ ಹೂಡಿದ್ರೂ ಅದಕ್ಕೆ ಕಾಂಗ್ರೆಸ್ ಪಡೆ ಪ್ರತಿತಂತ್ರ ರೆಡಿ ಮಾಡಿಕೊಂಡಿದೆ. ಬಿಜೆಪಿ ಅಧಿಕಾರಾವಧಿಯಲ್ಲಿ ನಡೆದಿದೆ ಎನ್ನಲಾದ ಕೊರೋನಾ ಹಗರಣದ ಬಾಣ ಎಸೆಯಲು ದಾಖಲೆ ಸಂಗ್ರಹಿಸಿದೆ. ಆದರೆ ಇದಕ್ಕೆ ಟಾಂಗ್ ಕೊಟ್ಟಿರೋ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕೋವಿಡ್ ಹಗರಣದಲ್ಲಿ ಕಾಂಗ್ರೆಸ್ನವರ ಪಾಲು ಇದೆ ಅಂತ ಬಾಂಬ್ ಸಿಡಿಸಿದ್ದಾರೆ. ಕೋವಿಡ್ ಹಗರಣ ನಾ ಮೊದಲೇ ಹೇಳಿಬಿಟ್ಟಿದ್ದೀನಿ, 1 ವರ್ಷದಿಂದ ಅದನ್ನು ತನಿಖೆ ಆಗಬೇಕು. ಯಾರ್ಯಾರು ಭ್ರಷ್ಟರಾದಾರ ಅವ್ರನ್ನ ಒಳಗೆ ಹಾಕ್ರಿ. ನಿಮ್ಮ ತಾಕತ್ತು ದಮ್ ಇದ್ದರೆ ಬರೇ ಇದು ಬ್ಲ್ಯಾಕ್ ಮೇಲ್ ದಂಧ ಬೇಡ. ಸಿದ್ದರಾಮಯ್ಯನವ್ರ ಸರ್ಕಾರ 1.5 ವರ್ಷ ಏನು ಮಾಡ್ತು? ಯಾಕೆ ಕೋವಿಡ್ದ ತನಿಖೆ ಮಾಡಲಿಲ್ಲ? ಯಾಕೆ ಬಿ ಜೆ ಪಿ ಅವಧಿಯಲ್ಲಿ ಇದ್ದಂಥದ್ದು ಏನು ನೀವು ಹೇಳ್ತಾ ಇದ್ದಿರಲ್ಲ ಭ್ರಷ್ಟಾಚಾರ ಆಗಿದತ್ರಿ, ಅದನ್ನೆಲ್ಲ ಅವಾಗ ಯಾಕೆ ಕೊಡಲಿಲ್ಲ? ಇಷ್ಟು ದಿವಸನೂ ಅವ್ರವ್ರಿಗೆ ಏನೋ ಒಂದು ಹೊಂದಾಣಿಕೆ ಇತ್ತು. ಪಾಪ ಈಗ ಮೂಡ ಮತ್ತು ವಾಲ್ಮೀಕಿ ಈ ಎಲ್ಲ ಹಗರಣಗಳು ಸಿದ್ದರಾಮಯ್ಯನವ್ರ ಸರ್ಕಾರ ಹೊರಗೆ ಬಂದ ಮೇಲೆ ದ್ವೇಷ ರಾಜಕಾರಣ ಇದೆ ಹೊರತು ಇವರಿಗೆ ಅದನ್ನು ಪೂರ್ಣ ಪ್ರಮಾಣ ತನಿಖೆ ಮಾಡುವಂಥದ್ದು ಯೋಗ್ಯತೆಯೂ ಇಲ್ಲ. ಯಾಕಂದ್ರೆ ಅವರು ಅದರೊಳಗೂ ಅವರದಾರೆ. ಕಾಂಗ್ರೆಸ್ಸಿಗರದು ಪಾಲಿದೆ, ಪಾಲಿಲ್ಲಾರ್ದೇನೆ ಆಗಿಲ್ಲ ಅವರು. ಸದ್ಯ ಇಂದಿನಿಂದ ಅಧಿವೇಶನ ಆರಂಭವಾಗಿದ್ದು ಅಸಲಿ ಕದನ ಕಲಾಪ ಸಜ್ಜಾಗಿದೆ. ಕಲಾಪದ ಆರಂಭದಲ್ಲಿ ಉಪಚುನಾವಣೆಯಲ್ಲಿ ಗೆಲುವು ಸಾಧಿಸಿದ 3 ಕಾಂಗ್ರೆಸ್ ಶಾಸಕರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.